ಹೆಲೋ ಎವ್ರಿವಾನ್, ಎಲ್ರಿಗೂ ಕೂಡ ಶಕ್ತಿ ಯೋಜನೆಯ ಅಪ್ಡೇಟ್ಗೆ ಸುಸ್ವಾಗತ. KSRTC, BMTC ಮತ್ತು ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ದರ ಅಂತಂದರೆ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಲಾಗಿದೆ. ಹಾಗಾದರೆ ಎಷ್ಟು ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದಾರಾ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತಗೊಂಡಿದೆ, ಆಲ್ರೆಡಿ ಒಂದು ಸಭೆ ಆಗಿದೆ, ಅದರಲ್ಲಿ ಏನು ತೀರ್ಮಾನಗಳನ್ನು ತಗೊಂಡಿದೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಏನು ಪ್ರೈಸನ್ನು ಜಾಸ್ತಿ ಮಾಡ್ತಿದ್ದಾರೆ ಟಿಕೆಟ್ ಪ್ರೈಸನ್ನು, ಅದಕ್ಕೆ ರಾಜ್ಯದ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ನಿಮಗೆ ಇಷ್ಟ ಬಂದಂಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀರಾ, ಅದೇ ರೀತಿಯಾಗಿ ಇಷ್ಟ ಬಂದಂಗೆ ನೀವು ಎಲ್ಲದರ ಪ್ರೈಸ್ ಅನ್ನುವಂಥದ್ದು ದರವನ್ನು ಜಾಸ್ತಿ ಮಾಡ್ತೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವೆಲ್ಲದರ ಕುರಿತಾಗೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು. ಹಾಗಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಒಂದು ಲೈಕ್ ಮಾಡಿ, ಸೊ ದಟ್ ನಿಮಗೆ ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಹಾಗಾದರೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಟಿಕೆಟ್ ಪ್ರೈಸನ್ನು ಎಷ್ಟು ಜಾಸ್ತಿ ಮಾಡಿದೆ ಅಂತ ಅಂದರೆ 15% ಜಾಸ್ತಿ ಮಾಡಿದೆ ಸ್ನೇಹಿತರೆ. ಅಂದರೆ 15% ಬೆಲೆ ಅನ್ನುವಂಥದ್ದು ಏರಿಕೆ ಆಗಿದೆ. ಯಾವುದ್ರದ್ದು? ಟಿಕೆಟ್ ಪ್ರೈಸ್. ಅಂದರೆ ಇವಾಗ 100 ರೂಪಾಯಿ ಇತ್ತು, ಎಲ್ಲಿಂದನೂ ಎಲ್ಲಿಗೋ ಹೋಗ್ತಿದ್ದೀರಾ ಅಂತಂದರೆ ಟಿಕೆಟ್ ಪ್ರೈಸ್ ಎಷ್ಟಿತ್ತು? 100 ರೂಪಾಯಿ ಇತ್ತು ಅಂತ ಅಂದರೆ 115 ರೂಪಾಯಿ ಆಗುತ್ತೆ ಅದು. ಒಂದು ವೇಳೆ 200 ರೂಪಾಯಿ ಇತ್ತು ಅಂತ ಅಂದರೆ 230 ರೂಪಾಯಿ. ಈ ಥರ 15% ಬೆಲೆ ಅನ್ನುವಂಥದ್ದು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಇದು ಏರಿಕೆ ಆಗಿದೆ ಅಂತ ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರವಾಗಿ 4 ಸಾರಿಗೆ ನಿಗಮಗಳು ಏನಿದ್ದಾವೆ ಅವೆಲ್ಲ ಕೂಡ ಒಂದು ಬೇಡಿಕೆಗಳನ್ನು ಇಟ್ಟಿದ್ರು ರಾಜ್ಯ ಸರ್ಕಾರದ ಬಳಿಯಲ್ಲಿ. ಅಂದರೆ ಆ ಬೇಡಿಕೆಗಳು ಯಾವ್ಯಾವು ಅನ್ನುವಂಥದ್ದು ಕೂಡ ಬೇರೆ ವಿಡಿಯೋನೇ ಮಾಡಿದ್ದೀನಿ, ಬೇಕಾಗಿದ್ದರೆ ಅದನ್ನು ನೋಡಬಹುದು. ಆ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು ಸರ್ಕಾರ. ಮತ್ತು ಶಕ್ತಿ ಯೋಜನೆದು ಕೂಡ ತುಂಬಾ ಪೆಂಡಿಂಗಲ್ಲಿ ಇತ್ತು ಹಣ. ರಾಜ್ಯ ಸರ್ಕಾರ ಇನ್ನೂ ಕೊಟ್ಟಿರಲಿಲ್ಲ, ಪೆಂಡಿಂಗಲ್ಲೇ ಇತ್ತು, ರಿಲೀಸ್ ಮಾಡಿರಲಿಲ್ಲ ಆ ಒಂದು ಹಣವನ್ನು. ಹಾಗಾಗಿ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅಂದರೆ ಈ ಒಂದು ಟಿಕೆಟ್ ಪ್ರೈಸನ್ನು ಹೆಚ್ಚು ಮಾಡೋದಕ್ಕೆ ಅಷ್ಟು ಅಂತಾನೆ ಅಂದಿದೆ ರಾಜ್ಯ ಸರ್ಕಾರ. ಇದರ ಕುರಿತಾಗಿ CM ಸಿದ್ದರಾಮಯ್ಯನವರ ನೇತೃತ್ವದೊಳಗಡೆ ಒಂದು ಸಚಿವ ಸಂಪುಟ ಸಭೆ ಅನ್ನುವಂಥದ್ದು ಆಯಿತು. ಅದರಲ್ಲಿ ಇವುಗಳ ಕುರಿತಾಗಿ ಎಲ್ಲ ಕೂಡ ತೀರ್ಮಾನಗಳನ್ನು ತಗೊಂಡಿರೋ ಅಂಥದ್ದು. ಇದ್ರ ಕುರಿತಾಗಿ ರಾಮಲಿಂಗಾರೆಡ್ಡಿ ಅವರು ಏನಿದ್ದಾರೆ ಅಂತಂದರೆ ಸಾರಿಗೆ ಸಚಿವರು ಏನಾಗಿದ್ದಾರೆ ಅಲ್ವಾ, ಅವರೇ ಕೂಡ ಹೇಳಿರೋವಂಥದ್ದು ಹೇಳಿಕೆಯನ್ನು ನೀಡಿದ್ದಾರೆ. ಈ 4 ನಿಗಮಗಳಿಗೇನು ಈ ಮುಂದೆನೇ ತುಂಬ ತಿಂಗಳುಗಳ ಹಿಂದೆನೇ ಏನು ಮಾಡಿದ್ರು ಅಂತಂದರೆ ಮನವಿಯನ್ನು ಸಲ್ಲಿಸಿದ್ರು. ನೀವು ಏನು ಮಾಡಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡೋದಕ್ಕೆ ಮನವಿಯನ್ನು ಕೊಟ್ಟಿದ್ರು ಅಂತ, ಮನವಿಯನ್ನು ಮಾಡಿಕೊಂಡಿದ್ರು ಅಂತ ಕೂಡ ತಿಳಿಸಿದ್ದಾರೆ. ಹೀಗಾಗಿ ನೋಡಿ, ಫ್ರೀ ಬಸ್ ಅನ್ನುವಂಥದ್ದು ಬಂದ್ ಮಾಡಿ, ಇಲ್ಲ ಅಂತ ಅಂದರೆ ನಾವೇನು ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ನಾವು ಎಲ್ಲ ಸಾರಿಗೆಗಳನ್ನು ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಂಥದ್ದು. ಹಾಗಾಗಿ ಸಾರಿಗೆಯ ಒಂದು ಸಿಬ್ಬಂದಿಗಳು ಏನಿದ್ದಾರೆ ಅಲ್ವಾ, ಅವ್ರಿಗೂ ಕೂಡ ಹೇಳಿದ್ದಂಥದ್ದು ರಾಜ್ಯ ಸರ್ಕಾರ, ನೋಡಿ ಹೊಸ ವರ್ಷಕ್ಕೆ ಈ ಥರ ಮಾಡಿದ್ರೆ ಅಷ್ಟೊಂದು ಒಳ್ಳೆಯದಾಗಿ ಇರೋದಿಲ್ಲ, ಬಸ್ ವ್ಯವಸ್ಥೆ ಅನ್ನುವಂಥದ್ದು ಇರಲೇಬೇಕು. ಹಾಗಾಗಿ ಸಂಕ್ರಾಂತಿ ಹಬ್ಬದ ನಂತರ ನಿಮಗೆ ಏನೇನು ಬೇಡಿಕೆ ಇದೆ ಅಲ್ವಾ ಅವುಗಳನ್ನು ಈಡೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವಾಗ ಇವುಗಳ ಬಗ್ಗೆ ಎಲ್ಲ ಕೂಡ ತೀರ್ಮಾನಗಳು ನಡೀತಾ ಇದ್ದು 15% ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವಂಥದ್ದು ಮಾತ್ರ ಬಾಕಿ ಇದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ, ನೋಟಿಫಿಕೇಶನ್ ಬಂದಾಗ ಯಾವಾಗಿಂದ ಈ ಒಂದು 15% ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದೊಳಗಡೆ ಹೇಳ್ತೀನಿ. ಅಂತ ಅಂದರೆ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅಲ್ವಾ ಆವಾಗ ತಿಳಿಸ್ಕೊಡ್ತೀನಿ. ಇನ್ನು ರಾಜ್ಯದ ಜನತೆ ಏನು ಹೇಳ್ತಾ ಇದೆ ಅಂತಂದರೆ, ಹೆಂಗಸರಿಗೆ ಮಾತ್ರ ಯಾಕೆ ಫ್ರೀ ಮಾಡಿದ್ದೀರಾ, ಗಂಡಸರಿಗೂ ಕೂಡ ಫ್ರೀ ಮಾಡಿ ಅಂತ. ಇನ್ನೂ ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ, ನೋಡಿ ನೀವು 2 ರೂಪಾಯಿ ಕೊಡ್ತಾ ಇದ್ದೀರಾ ಫ್ರೀಯಾಗಿ, 10 ರೂಪಾಯಿ ನಮ್ಮಿಂದ ವಸೂಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ನೀವೇನಾದರೂ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಮುಂದೆ ಏನೇನೆಲ್ಲ ಆಗುತ್ತೆ ಇದ್ರ ಬಗ್ಗೆ ಅನ್ನುವಂಥದ್ದು. ನಿಮಗೆಲ್ಲ ಏನು ಅನಿಸುತ್ತೆ? ಈ ಒಂದು ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಬೇಕಾ ಅಥವಾ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತಾ? ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು. ಮತ್ತು ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.